ನಮಸ್ಕಾರ, ಜೈ ಭೀಮ್, ನಮೋ ಬುದ್ಧಾಯ. ಮೊದಲು ಇವತ್ತಿನ ನಮ್ಮ ಬೆಂಗಳೂರಿನ ಕರ್ನಾಟಕದ ರಾಜಧಾನಿಯಾದಂಥ ಬೆಂಗಳೂರಿನ ವಿಧಾನಸೌಧದ ಮುಂಭಾಗದಲ್ಲಿ ಹಾಗೂ ವಿಧಾನಸೌಧಕ್ಕೆ ನಮ್ಮ ಭೀಮ್ ಸೇವಾ ಸಮಿತಿ ತಂಡ ಭೇಟಿ ನೀಡಿ ಇವತ್ತಿನ ಸಂಬಂಧಪಟ್ಟಂತಹ ಮಾನ್ಯ ಕಂದಾಯ ಸಚಿವರಾದಂಥ ಕೃಷ್ಣ ಬೈರೇಗೌಡರವರಿಗೆ ಇವತ್ತು ನಮ್ಮ ಭೀಮ್ ಸೇವಾ ಸಮಿತಿ ಸಂಘಟನೆ ವತಿಯಿಂದ ಒಂದು ದೂರನ್ನು ದಾಖಲಿಸುತ್ತೇವೆ. ವಿಚಾರ ಏನಪ್ಪ ಅಂದರೆ, ನಮ್ಮ ಇದೇ ಹೊಸಕೋಟೆ ತಾಲೂಕು ಸೂಲುಬೆಲೆ ಹೋಬಳಿ ಏನು ಕಂಬಳಿಪುರ ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಬರ್ತಕ್ಕಂತಹ ಬೇಗೂರು ಗ್ರಾಮದ ಸರ್ವೆ ನಂಬರ್ 141ರಲ್ಲಿ ಗ್ರಾಮದ ಎಲ್ಲ ಆರ್ಥಿಕವಾಗಿ ಮತ್ತು ಭೂರಹಿತ ಎಲ್ಲ ಸಾಮಾನ್ಯ ವರ್ಗದವರಿಗೂ ಮತ್ತು ದಲಿತರಿಗೆ ಮಂಜೂರಾಗಿರ್ತಕ್ಕಂತಹ ಒಂದು ಜಮೀನನ್ನು ಅದೇ ಗ್ರಾಮದ ಬೋವಿ ಸಮುದಾಯಕ್ಕೆ ಸಂಬಂಧಪಟ್ಟಂತಹ ಹನುಮಂತಪ್ಪ ಅವ್ರ ಕುಟುಂಬದ ಸಮುದಾಯಕ್ಕೂ ಸಹ ಅದೇ ಒಂದು ಸರ್ವೆ ನಂಬರಲ್ಲಿ ಸುಮಾರು 5 ಕುಟುಂಬಕ್ಕೆ 5 ಎಕರೆಗಳಷ್ಟು ಜಮೀನು ಮಂಜೂರಾಗಿದ್ದು, ಆ ಜಮೀನಿನಲ್ಲಿ ಸುಮಾರು 40 ವರ್ಷಗಳಿಂದ ಏನು ವ್ಯವಸಾಯ ಮಾಡ್ತಿರ್ತಕ್ಕಂಥ ಕುಟುಂಬಕ್ಕೆ ಅದೇ ಗ್ರಾಮದ ಸವರ್ಣೀಯರಾದಂಥ ಒಕ್ಕಲಿಗ ಸಮುದಾಯಕ್ಕೆ ಸಂಬಂಧಪಟ್ಟಂತಹ ನರೇಂದ್ರ ಕುಮಾರ್ ಬಿನ್ ಲೇಟ್ ಕೆಂಪಣ್ಣ, ನಟರಾಜ್ ಬಿನ್ ಲೇಟ್ ಕೆಂಪಣ್ಣ, ಇವರ ಕುಟುಂಬಸ್ಥರು ಕೆಲ ಕಿಡಿಗೇಡಿಗಳು ಗ್ರಾಮದ ಭೂಕಳ್ಳರು ಇವ್ರ ಜೊತೆಗೆ ಸೇರಿಕೊಂಡು 2002-2003ರಲ್ಲಿ ಏನಿದೆ ಬೋವಿ ಸಮುದಾಯದ ಕುಟುಂಬಕ್ಕೆ ಗಮನಕ್ಕೆ ತಿಳಿಯದಂತೆಯೇ ಕೋಡಿ ಸ್ಕೆಚ್ ದುರಸ್ತಿ ಮಾಡಿ ನಕಲಿ ದಾಖಲೆಗಳನ್ನ ಸೃಷ್ಟಿ ಮಾಡಿ ಇಲ್ಲಿವರೆಗೂ 2002 ಅಲ್ಲ 1978ರಿಂದ 2020ವರೆಗೂ ಇದೇ ದಲಿತ ಸಮುದಾಯದ ಕುಟುಂಬದವ್ರು ವ್ಯವಸಾಯ ಮಾಡ್ಕೊಂಡು ಜೀವನ ಮಾಡ್ತಾ ಇದ್ದಾರೆ. ಅವ್ರಿಗೆ ಕೋಡಿ ಅಂದ್ರೇನು, ಸ್ಕೆಚ್ ಅಂದ್ರೇನು, ದುರಸ್ತಿ ಅಂದ್ರೆ ಏನಂತ ಗೊತ್ತಿರಲ್ಲ. ಆದರೆ 2002ರಲ್ಲಿ ಇವ್ರಿಗೆ ಅನುಮತಿ ಇಲ್ಲದೇ ಇವ್ರ ಗಮನಕ್ಕೆ ತಾರದೇನೆ ಅವ್ರು ಕೋಡಿ ಸ್ಕೆಚ್ ಮಾಡಿ ಇವಾಗ ವ್ಯವಸಾಯ ಮಾಡೋ ಜಮೀನನ್ನು ಕಬಳಿಸ್ಕೊಬೇಕಂತ ಗ್ರಾಮದ ಈ ಒಂದು ದೊಡ್ಡವರು ಮಾಡ್ತಾ ಇರ್ತಕ್ಕಂಥ ಕೆಲಸ ಏನು. ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂಥ ನಮ್ಮ ಮಾನ್ಯ ಕಂದಾಯ ಸಚಿವರಾದಂಥ ಕೃಷ್ಣ ಬೈರೇಗೌಡ ಸರ್ರವರಿಗೆ ಹಾಗೂ ಮಾನ್ಯ ಬೆಂಗಳೂರು ಗ್ರಾಮಾಂತರ ಜಿಲ್ಲಾಧಿಕಾರಿಗಳ ಗಮನಕ್ಕೂ ಹಾಗೂ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಭೂ ದಾಖಲೆ ಉಪನಿರ್ದೇಶಕರು DDLR ಅವರಿಗೂ ಹಾಗೆ ಪೊಲೀಸ್ ಮಹಾನಿರ್ದೇಶಕರು ನಾಗರಿಕ ಹಕ್ಕು ಜಾರಿ ನಿರ್ದೇಶನ DCR SC/ST ಸೆಲ್ಗೂ ಅದೇ ರೀತಿ ನಮ್ಮ ಲ್ಯಾಂಡ್ ಆರ್ಡರ್ ಪೊಲೀಸ್ ಮಹಾನಿರೀಕ್ಷಕರು IGP ಅವರ ಗಮನಕ್ಕೂ ಸಹ ಕೊಟ್ಟಿರ್ತೇವೆ. ಈ ಒಂದು ಪ್ರಕರಣವನ್ನು ಸತ್ಯಾಸತ್ಯದ ಮೇರೆಗೆ ಸೂಕ್ಷ್ಮ ತನಿಖೆ ಮಾಡಿ ಏನು ಒಂದು ನೊಂದಂಥ ಕುಟುಂಬಕ್ಕೆ ಏನೋ ಜಮೀನನ್ನು ಕಬಳಿಸ್ಕೊಳ್ಬೇಕಂತ ಬಂದಿರತಕ್ಕಂಥ ಒಂದು ಭೂಗಳ್ಳರ ಮೇಲೆ ದೂರನ್ನು ದಾಖಲಿಸಿ ರೆವಿನ್ಯೂ ಆ್ಯಕ್ಟಲ್ಲಿ ಅವ್ರ ಮೇಲೆ ಒಂದು ದೂರವನ್ನು ದಾಖಲಿಸಿ ಒಂದು ಕುಟುಂಬಕ್ಕೆ ನ್ಯಾಯ ಒದಗಿಸ್ಕೊಡ್ಬೇಕಂತ ಈ ನಿಟ್ಟಿನಲ್ಲಿ ಭೀಮ್ ಸೇವಾ ಸಮಿತಿ